ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಬಾಬಾ ಬುಡನ್ಗಿರಿ ಬೆಟ್ಟ. ನಾವು ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿದ್ದೀವಿ ಸ್ನೇಹಿತರೆ. ಸಾರಿ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮುಳ್ಳಯ್ಯನಗಿರಿಗೆ ಹೋಗೋಕ್ಕಾಗಿಲ್ಲ. ಸೊ ಆದ್ದರಿಂದ ಈ ಬೆಟ್ಟದಲ್ಲಿದ್ದೀವಿ ಸ್ನೇಹಿತರೆ. ಇಲ್ಲಿ ಮುಳ್ಳಯ್ಯನಗಿರಿ ಮತ್ತು ಸೀತಾಳಗಿರಿ ಹಾಗೂ ಈ ಬಾಬಾ ಬುಡನ್ಗಿರಿ ಇವೆಲ್ಲ 3-4 ಕಿಲೋಮೀಟರ್ ಅಂತರದೊಳಗೆ ಇರ್ತಕ್ಕಂಥದ್ದು ಸ್ನೇಹಿತರೆ. ಈಗ ಮುಳ್ಳಯ್ಯನಗಿರಿ ಹೋಗದೆ ನಾವು ಬಾಬಾ ಬುಡನ್ಗಿರಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಬೆಟ್ಟದ ಸುತ್ತ ಬೆಟ್ಟದ ತಪ್ಪಲು, ಹಾಗೆ ಒಂಥರ ಸ್ನೋ ಬರೋ ಥರ ವಾತಾವರಣ ಕೂಡ ಇದೆ ಸ್ನೇಹಿತರೆ. ಇಲ್ಲಿ ವಿಶೇಷ ಏನು ಅಂದರೆ ಸ್ನೇಹಿತರೆ, ನಮ್ಮ ಭಾರತಕ್ಕೆ ಮೊಟ್ಟ ಮೊದಲು ಕಾಫಿ ಬಂದಿದ್ದು ಈ ಜಾಗಕ್ಕೆ ಸ್ನೇಹಿತರೆ. ಇಲ್ಲಿಂದಲೇ ಕಾಫಿ ಬೆಳೆ ಪ್ರಾರಂಭ ಆಗಿತ್ತು. ಅದಕ್ಕಿಂತಲೂ ಮುಖ್ಯವಾಗಿ ಸ್ನೇಹಿತರೆ, ದತ್ತಾತ್ರೇಯ ಸ್ವಾಮಿಗಳು ತಪಸ್ ಮಾಡಿದ ಸ್ಥಳ ಸ್ನೇಹಿತರೆ. ಇದನ್ನು ದತ್ತಪೀಠ ಅಂತಲೂ ದತ್ತಾತ್ರೇಯ ಪೀಠ ಅಂತಲೂ ಕರೀತಾರೆ ಸ್ನೇಹಿತರೆ. ಅವರು ದರ್ಶನ ಮಾಡ್ಕೊಂಡ್ವಿ. ಅದ್ರ ಜೊತೆ ಹಿಂದೂ ಮುಸ್ಲಿಂ ಅವರು ಒಂದೇ ಸಮರ್ಪಣಾ ಭಾವದಿಂದ ಪೂಜೆ ಮಾಡ್ತಕ್ಕಂಥ ಇಲ್ಲಿ ಒಂದು ದತ್ತಪೀಠ ಅಂತಲೂ ಕರಿಬೋದು ಸ್ನೇಹಿತರೆ. ಯಾವ ಅಧರ್ಮ ಅಂತಕ್ಕಂಥ ಪರಿಸ್ಥಿತಿಯೇ ಇಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ಎಂಥ ಬೆಟ್ಟ ಗುಡ್ಡಗಳು ನೀವೇ ಕಣ್ಣಾರ ಕಾಣಿಸ್ತಿದೆ. ನಾವಂತೂ ತುಂಬ ಖುಷಿ ಆಯಿತು. ಬಟ್ ಸ್ವಲ್ಪ ಬಿಸಿಲಿತ್ತು, ಬೆಟ್ಟ ಗುಡ್ಡ ಆಗಿದ್ದರಿಂದ ಸ್ವಲ್ಪ ಸುಸ್ತಾಗ್ತಾಯಿತ್ತು ಸ್ನೇಹಿತರೆ. ನಾವು ಸ್ವಲ್ಪ ನೀರು ಕಮ್ಮಿ ತೊಗೊಂಡೋಗಿದ್ವಿ, ಎತ್ಕೊಂಡು ಹೋದರೆ ಭಾರ ಅಲ್ವಾ. ಹಾಗೆ ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಅಂಗಡಿ ಇದೆ. ಇಲ್ಲೇ ಪೀಠ, ಇಲ್ಲೊಂದು ಪುಟ್ಟ ಮಂಟಪ ಇದೆ, ಬಾಬಾ ಬುಡನ್ಗಿರಿಯ ಮಂಟಪ ಸ್ನೇಹಿತರೆ. ಇಲ್ಲಿ ಪೂಜಿಸಲಾಗ್ತದೆ. ಇಲ್ಲಿ ಜನಸಂಖ್ಯೆ ಕಮ್ಮಿ ಸ್ನೇಹಿತರೆ. ಇಲ್ಲಿ ಯಾರೂ ವಾಸ ಮಾಡಲ್ಲ, ಸ್ವಲ್ಪ ಸಿಟಿ ಕಡೆನೇ ವಾಸ ಇರ್ತಕ್ಕಂಥದ್ದು. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಒಂದು ಪುಟ್ಟ ಕೆರೆ. ಸುತ್ತಮುತ್ತ ನೀರಿಲ್ಲ ಸ್ನೇಹಿತರೆ. ಬಟ್ಟು ಈ ನೀರು ಕುಡಿಯಲು ಯೋಗ್ಯವಾದ ವಾಟರ್ ಅಂತಲೇ ಹೇಳ್ಬೋದು. ನೀರು ಚೆನ್ನಾಗಿದೆ ಸ್ನೇಹಿತರೆ, ಪ್ಯೂರಾಗಿದೆ, ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಹಾಗೆಯೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಬನ್ನಿ ಸ್ನೇಹಿತರೆ. ಬಾಬಾ ಬುಡನ್ಗಿರಿಗೆ ಸಂಬಂಧಪಟ್ಟ ಒಂದು ಪುಟ್ಟ ಟೆಂಪಲ್ ಇದು ಸ್ನೇಹಿತರೆ. ಇಲ್ಲಿ ಫೋಟೋ ತೆಗಿಯೋಕ್ಕೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಸೊ ಅದಕ್ಕೆ ವೀಡಿಯೋ ಮಾಡಿಲ್ಲ ಸ್ನೇಹಿತರೆ. ಹಾಗೆ ಅದನ್ನು ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡ್ವಿ ಸ್ನೇಹಿತರೆ. ಹಾಗೆ ಮುಂದೆ ಹೊರಟ್ವಿ. ಒಳ್ಳೆ ಹಿಲ್ಸ್ ಎಲ್ಲ ನೋಡ್ಕೊಂಡ್ವಿ. ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸ್ನೇಹಿತರೆ. ಹಾಗೆ ನಾವು ಮುಗಿಸ್ಕೊಂಡು ಹೊರಟ್ವಿ ಸ್ನೇಹಿತರೆ. ಹೊರಡಬೇಕಾದ್ರೆ ಈಗ ನೋಡ್ತಾ ಇದ್ದೀರಾ, ಈ ಬೆಟ್ಟ ತುಂಬ ಸೂಪರ್ ಅನ್ನಿಸ್ತು. ಅದಕ್ಕೆ ಇದನ್ನು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಹಾಗೆ ತುಂಬ ಮಳೆ ಕೂಡ ಬೀಳ್ತಾ ಇತ್ತು. ಒಂಥರ ಅದ್ಭುತವಾದ ತಣ್ಣನೆಯ ವಾತಾವರಣ, ಒಳ್ಳೆ ಆಗೊಂಬೆಗೆ ಹೋದಂಥ ಫೀಲ್ ಇತ್ತು. ನೋಡ್ತಾ ಇದ್ದೀರಾ, ಅಲ್ಲಿ ಬೆಟ್ಟಗಳೇ ಕಾಣಿಸ್ತಿಲ್ಲ, ಅಷ್ಟು ಸೊಗಸಾದ ಸೌಂದರ್ಯ, ಅಂಥ ಅದ್ಭುತವಾದ ಪ್ರಕೃತಿಯ ಅನಾವರಣ ಆಗಿತ್ತು ಸ್ನೇಹಿತರೆ. ಈ ಬಾಬಾ ಬುಡನ್ಗಿರಿಯ ಮಹತ್ವ ಹೀಗಿತ್ತು ಸ್ನೇಹಿತರೆ. ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಸೀತಾಳಗಿರಿ ಈ ಮೂರು ಒಂದೇ ತಾವು ಇರ್ತಕ್ಕಂಥದ್ದು. ಈ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಸ್ನೇಹಿತರೆ, ಚೆನ್ನಾಗಿತ್ತು. ನೀವೇ ಹೋಗ್ಬೋದು, ಹೋಗಿ ವಿಸಿಟ್ ಮಾಡುವಂಥ ಸ್ಥಳ ಇದು. ತುಂಬ ಹೆಸರುವಾಸಿ ಆದ ಸ್ಥಳವೇ ಸ್ನೇಹಿತರೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಂಗಳೂರಲ್ಲಿ ಇನ್ನೂ ಹಲವಾರು ಪ್ಲೇಸ್ಗಳು ಇವೆ ಸ್ನೇಹಿತರೆ. ಅದು ಸದ್ಯಕ್ಕೆ ನಾವು ನೋಡಲೇಬೇಕು ಅಂತ ಹೋದಂಥ ಪ್ಲೇಸ್ಗಳು ಇವಾಗಿದ್ದವು ಸ್ನೇಹಿತರೆ. ನೆಕ್ಸ್ಟು ಈಗ ಪುಷ್ಪಗಿರಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ವಿಡಿಯೋ ಮಾಡ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ. ಥ್ಯಾಂಕ್ ಯು ಸ್ನೇಹಿತರೆ.